ನೋಡಿ, ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತೆಯರ ಹೋರಾಟ ನಿರಂತರವಾಗಿ ಆಗ್ತಾ ಇದೆ. ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ ಅವರ ಹೋರಾಟ. ಇಲ್ಲಿ ತನಕ ರಾಜ್ಯ ಸರ್ಕಾರದಿಂದ ಯಾವ ಭರವಸೆಯೂ ಕೂಡ ಆಶಾ ಕಾರ್ಯಕರ್ತೆಯರಿಗೆ ಸಿಗಲೇ ಇಲ್ಲ. ದಿನೇಶ್ ಗುಂಡೂರಾವ್ ಅವರು ಬಂದ್ರು, ಹೋರಾಟ ಕೈ ಬಿಡಿ, ಪ್ರಕ್ರಿಯೆಗಳನ್ನ ಮಾಡೋದಕ್ಕೆ ಈಗ ಆಗೋದಿಲ್ಲ ಅನ್ನುವಂತ ವಿಚಾರವನ್ನ ತಿಳಿಸಿದ್ರು ಅಂತ. ಹಾಗಾಗಿ ಆಶಾ ಕಾರ್ಯಕರ್ತರು ಅಷ್ಟಕ್ಕೆ ಹೋರಾಟ ಬಿಟ್ಬಿಡ್ತಾರಾ? ಖಂಡಿತ ಇಲ್ಲ. ಅವರ ಪ್ರಮುಖ ಬೇಡಿಕೆ 15,000 ರೂಪಾಯಿ ಗೌರವಧನ ಹೆಚ್ಚಳ ಆಗಲೇಬೇಕು ಅಂತ ಆಗ್ರಹಿಸಿ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಚಳಿಯನ್ನ ಲೆಕ್ಕಿಸದೆ ಫ್ರೀಡಂ ಪಾರ್ಕ್ನಲ್ಲಿ ಅವರ ಹೋರಾಟ ಆಗ್ತಾ ಇದೆ. ಈಗಲೂ ಕೂಡ ಅದನ್ನ ಮುಂದುವರಿಸ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಆ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತರ ಕಿಚ್ಚು ಮುಂದುವರಿತಾ ಇದೆ. 3ನೇ ದಿನಕ್ಕೆ ಅಹೋರಾತ್ರಿ ಹೋರಾಟ ಕಾಲಿಟ್ಟಿದೆ. ಎಲ್ಲಿ ತನಕ ಅಂದ್ರೆ ಒಂದು ಭರವಸೆ ಸಿಗೋ ತನಕ ಕೂಡ ಹೋರಾಟ ಬಿಡಲ್ಲ ಅಂತ ಆಶಾ ಕಾರ್ಯಕರ್ತೆಯರು ಪಟ್ಟು ಹಿಡಿದಿದ್ದಾರೆ. ಬರೀ 15,000 ಗೌರವ ಧನ ಮಾತ್ರ ಅಲ್ಲ, ಬೇರೆ ಬೇರೆ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಹೋರಾಟಕ್ಕೆ ಮುಂದಾಕಿದ್ದಾರೆ ಆಶಾ ಕಾರ್ಯಕರ್ತೆಯರು. ನೋಡಿ, ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತೆಯರ ಹೋರಾಟ ನಿರಂತರವಾಗಿ ಆಗ್ತಾ ಇದೆ. ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ ಅವರ ಹೋರಾಟ. ಇಲ್ಲಿ ತನಕ ರಾಜ್ಯ ಸರ್ಕಾರದಿಂದ ಯಾವ ಭರವಸೆಯೂ ಕೂಡ ಆಶಾ ಕಾರ್ಯಕರ್ತೆಯರಿಗೆ ಸಿಗಲೇ ಇಲ್ಲ. ದಿನೇಶ್ ಗುಂಡೂರಾವ್ ಅವರು ಬಂದ್ರು, ಹೋರಾಟ ಕೈ ಬಿಡಿ, ಪ್ರಕ್ರಿಯೆಗಳನ್ನ ಮಾಡೋದಕ್ಕೆ ಈಗ ಆಗೋದಿಲ್ಲ ಅನ್ನುವಂತ ವಿಚಾರವನ್ನ ತಿಳಿಸಿದ್ರು ಅಂತ. ಹಾಗಾಗಿ ಆಶಾ ಕಾರ್ಯಕರ್ತರು ಅಷ್ಟಕ್ಕೆ ಹೋರಾಟ ಬಿಟ್ಬಿಡ್ತಾರಾ? ಖಂಡಿತ ಇಲ್ಲ. ಅವರ ಪ್ರಮುಖ ಬೇಡಿಕೆ 15,000 ರೂಪಾಯಿ ಗೌರವಧನ ಹೆಚ್ಚಳ ಆಗಲೇಬೇಕು ಅಂತ ಆಗ್ರಹಿಸಿ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಚಳಿಯನ್ನ ಲೆಕ್ಕಿಸದೆ ಫ್ರೀಡಂ ಪಾರ್ಕ್ನಲ್ಲಿ ಅವರ ಹೋರಾಟ ಆಗ್ತಾ ಇದೆ. ಈಗಲೂ ಕೂಡ ಅದನ್ನ ಮುಂದುವರಿಸ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಆ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತರ ಕಿಚ್ಚು ಮುಂದುವರಿತಾ ಇದೆ. 3ನೇ ದಿನಕ್ಕೆ ಅಹೋರಾತ್ರಿ ಹೋರಾಟ ಕಾಲಿಟ್ಟಿದೆ. ಎಲ್ಲಿ ತನಕ ಅಂದ್ರೆ ಒಂದು ಭರವಸೆ ಸಿಗೋ ತನಕ ಕೂಡ ಹೋರಾಟ ಬಿಡಲ್ಲ ಅಂತ ಆಶಾ ಕಾರ್ಯಕರ್ತೆಯರು ಪಟ್ಟು ಹಿಡಿದಿದ್ದಾರೆ. ಬರೀ 15,000 ಗೌರವ ಧನ ಮಾತ್ರ ಅಲ್ಲ, ಬೇರೆ ಬೇರೆ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಹೋರಾಟಕ್ಕೆ ಮುಂದಾಕಿದ್ದಾರೆ ಆಶಾ ಕಾರ್ಯಕರ್ತೆಯರು. ನೋಡಿ, ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತೆಯರ ಹೋರಾಟ ನಿರಂತರವಾಗಿ ಆಗ್ತಾ ಇದೆ. ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ ಅವರ ಹೋರಾಟ. ಇಲ್ಲಿ ತನಕ ರಾಜ್ಯ ಸರ್ಕಾರದಿಂದ ಯಾವ ಭರವಸೆಯೂ ಕೂಡ ಆಶಾ ಕಾರ್ಯಕರ್ತೆಯರಿಗೆ ಸಿಗಲೇ ಇಲ್ಲ. ದಿನೇಶ್ ಗುಂಡೂರಾವ್ ಅವರು ಬಂದ್ರು, ಹೋರಾಟ ಕೈ ಬಿಡಿ, ಪ್ರಕ್ರಿಯೆಗಳನ್ನ ಮಾಡೋದಕ್ಕೆ ಈಗ ಆಗೋದಿಲ್ಲ ಅನ್ನುವಂತ ವಿಚಾರವನ್ನ ತಿಳಿಸಿದ್ರು ಅಂತ. ಹಾಗಾಗಿ ಆಶಾ ಕಾರ್ಯಕರ್ತರು ಅಷ್ಟಕ್ಕೆ ಹೋರಾಟ ಬಿಟ್ಬಿಡ್ತಾರಾ? ಖಂಡಿತ ಇಲ್ಲ. ಅವರ ಪ್ರಮುಖ ಬೇಡಿಕೆ 15,000 ರೂಪಾಯಿ ಗೌರವಧನ ಹೆಚ್ಚಳ ಆಗಲೇಬೇಕು ಅಂತ ಆಗ್ರಹಿಸಿ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಚಳಿಯನ್ನ ಲೆಕ್ಕಿಸದೆ ಫ್ರೀಡಂ ಪಾರ್ಕ್ನಲ್ಲಿ ಅವರ ಹೋರಾಟ ಆಗ್ತಾ ಇದೆ. ಈಗಲೂ ಕೂಡ ಅದನ್ನ ಮುಂದುವರಿಸ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಆ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತರ ಕಿಚ್ಚು ಮುಂದುವರಿತಾ ಇದೆ. 3ನೇ ದಿನಕ್ಕೆ ಅಹೋರಾತ್ರಿ ಹೋರಾಟ ಕಾಲಿಟ್ಟಿದೆ. ಎಲ್ಲಿ ತನಕ ಅಂದ್ರೆ ಒಂದು ಭರವಸೆ ಸಿಗೋ ತನಕ ಕೂಡ ಹೋರಾಟ ಬಿಡಲ್ಲ ಅಂತ ಆಶಾ ಕಾರ್ಯಕರ್ತೆಯರು ಪಟ್ಟು ಹಿಡಿದಿದ್ದಾರೆ. ಬರೀ 15,000 ಗೌರವ ಧನ ಮಾತ್ರ ಅಲ್ಲ, ಬೇರೆ ಬೇರೆ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಹೋರಾಟಕ್ಕೆ ಮುಂದಾಕಿದ್ದಾರೆ ಆಶಾ ಕಾರ್ಯಕರ್ತೆಯರು. ನೋಡಿ, ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತೆಯರ ಹೋರಾಟ ನಿರಂತರವಾಗಿ ಆಗ್ತಾ ಇದೆ. ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ ಅವರ ಹೋರಾಟ. ಇಲ್ಲಿ ತನಕ ರಾಜ್ಯ ಸರ್ಕಾರದಿಂದ ಯಾವ ಭರವಸೆಯೂ ಕೂಡ ಆಶಾ ಕಾರ್ಯಕರ್ತೆಯರಿಗೆ ಸಿಗಲೇ ಇಲ್ಲ. ದಿನೇಶ್ ಗುಂಡೂರಾವ್ ಅವರು ಬಂದ್ರು, ಹೋರಾಟ ಕೈ ಬಿಡಿ,
ಪ್ರಕ್ರಿಯೆಗಳನ್ನ ಮಾಡೋದಕ್ಕೆ ಈಗ ಆಗುವುದಿಲ್ಲ ಅನ್ನುವಂತ ವಿಚಾರವನ್ನ ತಿಳಿಸಿದ್ರು ಅಂತ. ಹಾಗಾಗಿ ಆಶಾ ಕಾರ್ಯಕರ್ತರು ಅಷ್ಟಕ್ಕೆ ಹೋರಾಟ ಬಿಟ್ಬಿಡ್ತಾರಾ? ಖಂಡಿತ ಇಲ್ಲ. ಅವರ ಪ್ರಮುಖ ಬೇಡಿಕೆ 15,000 ರೂಪಾಯಿ ಗೌರವಧನ ಹೆಚ್ಚಳ ಆಗಲೇಬೇಕು ಅಂತ ಆಗ್ರಹಿಸಿ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಚಳಿಯನ್ನ ಲೆಕ್ಕಿಸದೆ ಫ್ರೀಡಂ ಪಾರ್ಕ್ನಲ್ಲಿ ಅವರ ಹೋರಾಟ ಆಗ್ತಾ ಇದೆ. ಈಗಲೂ ಕೂಡ ಅದನ್ನ ಮುಂದುವರಿಸ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಆ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತರ ಕಿಚ್ಚು ಮುಂದುವರಿತಾ ಇದೆ. 3ನೇ ದಿನಕ್ಕೆ ಅಹೋರಾತ್ರಿ ಹೋರಾಟ ಕಾಲಿಟ್ಟಿದೆ. ಎಲ್ಲಿ ತನಕ ಅಂದ್ರೆ ಒಂದು ಭರವಸೆ ಸಿಗೋ ತನಕ ಕೂಡ ಹೋರಾಟ ಬಿಡಲ್ಲ ಅಂತ ಆಶಾ ಕಾರ್ಯಕರ್ತೆಯರು ಉಪ್ಪಟ್ಟು ಹಿಡಿದಿದ್ದಾರೆ. ಬರೀ 15,000 ಗೌರವ ಧನ ಮಾತ್ರ ಅಲ್ಲ, ಬೇರೆ ಬೇರೆ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಹೋರಾಟಕ್ಕೆ ಮುಂದಾಕಿದ್ದಾರೆ ಆಶಾ ಕಾರ್ಯಕರ್ತೆಯರು. ನೋಡಿ, ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತೆಯರ ಹೋರಾಟ ನಿರಂತರವಾಗಿ ಆಗ್ತಾ ಇದೆ. ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ ಅವರ ಹೋರಾಟ. ಇಲ್ಲಿ ತನಕ ರಾಜ್ಯ ಸರ್ಕಾರದಿಂದ ಯಾವ ಭರವಸೆಯೂ ಕೂಡ ಆಶಾ ಕಾರ್ಯಕರ್ತೆಯರಿಗೆ ಸಿಗ್ಲೇ ಇಲ್ಲ. ದಿನೇಶ್ ಗುಂಡೂರಾವ್ ಅವರು ಬಂದ್ರು, ಹೋರಾಟ ಕೈ ಬಿಡಿ, ಪ್ರಕ್ರಿಯೆಗಳನ್ನ ಮಾಡೋದಕ್ಕೆ ಈಗ ಆಗುವುದಿಲ್ಲ ಅನ್ನುವಂತ ವಿಚಾರವನ್ನ ತಿಳಿಸಿದ್ರು ಅಂತ. ಹಾಗಾಗಿ ಆಶಾ ಕಾರ್ಯಕರ್ತರು ಅಷ್ಟಕ್ಕೆ ಹೋರಾಟ ಬಿಟ್ಬಿಡ್ತಾರಾ? ಖಂಡಿತ ಇಲ್ಲ. ಅವರ ಪ್ರಮುಖ ಬೇಡಿಕೆ 15,000 ರೂಪಾಯಿ ಗೌರವಧನ ಹೆಚ್ಚಳ ಆಗಲೇಬೇಕು ಅಂತ ಆಗ್ರಹಿಸಿ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ಚಳಿಯನ್ನ ಲೆಕ್ಕಿಸದೆ ಫ್ರೀಡಂ ಪಾರ್ಕ್ನಲ್ಲಿ ಅವರ ಹೋರಾಟ ಆಗ್ತಾ ಇದೆ. ಈಗಲೂ ಕೂಡ ಅದನ್ನ ಮುಂದುವರಿಸ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಆ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತರ ಕಿಚ್ಚು ಮುಂದುವರಿತಾ ಇದೆ. 3ನೇ ದಿನಕ್ಕೆ ಅಹೋರಾತ್ರಿ ಹೋರಾಟ ಕಾಲಿಟ್ಟಿದೆ. ಎಲ್ಲಿ ತನಕ ಅಂದ್ರೆ ಒಂದು ಭರವಸೆ ಸಿಗೋ ತನಕ ಕೂಡ ಹೋರಾಟ ಬಿಡಲ್ಲ ಅಂತ ಆಶಾ ಕಾರ್ಯಕರ್ತೆಯರು ಉಪ್ಪಟ್ಟು ಹಿಡಿದಿದ್ದಾರೆ. ಬರೀ 15,000 ಗೌರವ ಧನ ಮಾತ್ರ ಅಲ್ಲ, ಬೇರೆ ಬೇರೆ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಹೋರಾಟಕ್ಕೆ ಮುಂದಾಕಿದ್ದಾರೆ ಆಶಾ ಕಾರ್ಯಕರ್ತೆಯರು.